ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಸೆಲೆಕ್ಟ್ ಮಾಡಿ. ಸೊ ನಮ್ಮ ಚಾನಲಲ್ಲಿ ನಾವು ನಿರಂತರವಾಗಿ ಇನ್ವೆಸ್ಟ್ಮೆಂಟು ಹಾಗೂ ಟ್ರೇಡಿಂಗಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ಕನ್ನಡದಲ್ಲಿ ತಗೊಂಡು ಬರ್ತಾ ಇರ್ತೇವೆ. ಸೊ ಫೈನಲ್ ಆಗಿ ನಿಫ್ಟಿ 22,800 ಕೆಳಗಡೆ ಬಂದು ಕ್ಲೋಸಿಂಗ್ನ ಕಂಡಿದೆ. ಸೊ ವೀಕ್ ಕ್ಲೋಸಿಂಗ್ ಅಂತಾನೆ ಹೇಳ್ಬೋದು. 2025ರ ಲೋಯೆಸ್ಟ್ ಕ್ಲೋಸಿಂಗ್ ನಿಫ್ಟಿನಲ್ಲಿ ಬಂದಿದೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಫೆಬ್ರವರಿ ಮಂತ್ಲಿ ಎಕ್ಸ್ಪೈರಿ ವೀಕ್ ಅಲ್ಲಿ ನಿಫ್ಟಿ ಜೊತೆಗೆ ಬ್ಯಾಂಕ್ ನಿಫ್ಟಿ ಹಾಗೂ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕೂಡ ಯಾವುದೆಲ್ಲ ಲೆವೆಲ್ಸ್ ನ ಇಟ್ಕೊಂಡು ನಾವು ಟ್ರೇಡ್ ಮಾಡಬಹುದು ಅಂತ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಮೊದಲನೇದಾಗಿ ಇವತ್ತಿನ ದಿನ ನಮ್ಮ ಇಂಡಿಯನ್ ಮಾರ್ಕೆಟ್ ಬಗ್ಗೆ ನಾವು ನೋಡೋದಾದ್ರೆ, ಇಲ್ಲಿ ನಾವು ಇಂಡಿಯಾ ಬ್ರೆತ್ ಅಲ್ಲಿ ನೋಡಿದ್ರೆ ನಿಫ್ಟಿ 22,781 ಹತ್ರ ಕ್ಲೋಸ್ ಆಗಿದೆ. ಸೊ 22,800 ಕೆಳಗಡೆ, ಸೊ 131 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ. ಇನ್ನು ನಿಫ್ಟಿ ಸ್ಮಾಲ್ ಕ್ಯಾಪ್ ನಿಫ್ಟಿ ನೆಕ್ಸ್ಟ್ 50 ಏನಿರುತ್ತೆ, ಇಲ್ಲಿ ನಿನ್ನೆ ದಿನ ಒಂದು ಒಳ್ಳೆ ಅಪ್ ಇತ್ತು, ಮೋರ್ ದನ್ 1% ಪಾಸಿಟಿವ್. ಸೊ ಅದು ಎಲ್ಲ ಇವತ್ತಿನ ದಿನ ಕಳ್ಕೊಂಡು 0.9% ಅಷ್ಟು ನೆಗೆಟಿವ್ ಅಲ್ಲಿ ನೆಕ್ಸ್ಟ್ 50 ಕ್ಲೋಸ್ ಆಗಿದೆ. ಇನ್ನು ನಿಫ್ಟಿ ಸೆಲೆಕ್ಟ್ ಮಿಡ್ ಕ್ಯಾಪ್ ಇದು ಕೂಡ ಮೋರ್ ದೆನ್ 1.5% ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನಿನ್ನೆ ದಿನ ಕೂಡ ಇಲ್ಲಿ ಒಳ್ಳೆ ಮೂವ್ಮೆಂಟಮ್ ಬಂದಿತ್ತು, ಅದು ಇವತ್ತಿನ ದಿನ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇನ್ನು ಬ್ಯಾಂಕ್ ನಿಫ್ಟಿ ಇವತ್ತಿನ ದಿನ 0.73% ಅಷ್ಟು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದ್ರೆ, ಫೈನಾನ್ಷಿಯಲ್ ನಿಫ್ಟಿ 0.51% ಅಷ್ಟು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇನ್ನು ಮಾರ್ಕೆಟ್ ಬ್ರೆತ್ ನೋಡ್ತಾ ಇದ್ರೆ, ಅಡ್ವಾನ್ಸಸ್ 1076 ಸ್ಟಾಕ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆದ್ರೆ, ನೆಗೆಟಿವ್ ಅಲ್ಲಿ 1696 ಸ್ಟಾಕ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದಾವೆ. ಸೊ ಬಿಯರಿಶ್ ಕ್ಲೋಸ್ ಅಂತಾನೆ ನಾವು ಇಲ್ಲಿ ಹೇಳ್ಬೋದು. ಇನ್ನು ನಿಫ್ಟಿ ಟಾಪ್ ಗೇನರ್ಸ್ ಅಲ್ಲಿ SBI ಲೈಫ್, ICICI ಜನರಲ್ ಇನ್ಶೂರೆನ್ಸ್, HDFC ಲೈಫ್, ಸೊ ಇನ್ಶೂರೆನ್ಸ್ ರಿಲೇಟೆಡ್ ಕಂಪ್ನಿಗಳು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದ್ದಾವೆ. ಈವನ್ HDFC ಬ್ಯಾಂಕ್ ನಿನ್ನೆ ದಿನ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿತ್ತು. ನಿನ್ನೆ ದಿನ ಓವರ್ ಆಲ್ ಮಾರ್ಕೆಟ್ ಪಾಸಿಟಿವ್ ಆಗಿದ್ರೆ HDFC ಬ್ಯಾಂಕ್ ನೆಗೆಟಿವ್ ಆಗಿತ್ತು. ಆದ್ರೆ ಇವತ್ತಿನ ದಿನ HDFC ಬ್ಯಾಂಕ್ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಹೆಚ್ಚಿನ ಕರೆಕ್ಷನ್ ಬಾರದೆ ಇರೋ ತರ ಹೋಲ್ಡ್ ಮಾಡಿತ್ತು. ಸೊ HDFC ಬ್ಯಾಂಕ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಟಾಪ್ ಲೂಸರ್ಸ್ ಅಂತ ನೋಡಿದ್ರೆ, ಮುತ್ತೂಟ್ ಫೈನಾನ್ಸ್, HDFC AMC ಟಾಪ್ ಲೂಸರ್ಸ್ ಆಗಿದ್ವು ನಿಫ್ಟಿನಲ್ಲಿ. ಇನ್ನು ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ನಿನ್ನೆ ದಿನ US ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಕ್ಲೋಸಿಂಗ್ ಬಂತು, 0.78% ಅಷ್ಟು. ಡೌಜನ್ ಫೀಚರ್ಸ್ 346 ಪಾಯಿಂಟ್ಸ್ ಅಷ್ಟು ನಿಯರ್ಲಿ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿತ್ತು. ಹಾಗೂ ನಾಸ್ಡಾಕ್ ಅಲ್ಲಿ ಕೂಡ ನೆಗೆಟಿವ್ ಮೂವ್ಮೆಂಟಮ್ ಇತ್ತು. ಅದಕ್ಕಾಗಿ ನಾವು ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ನೆಗೆಟಿವ್ ಗ್ಯಾಪ್ ಡೌನ್ ಓಪನಿಂಗ್ ನ ನೋಡಿದ್ವಿ. ಗ್ಯಾಪ್ ಡೌನ್ ಓಪನಿಂಗ್ ಆದ್ಮೇಲೆ ಮೊದಲನೇ 15 ನಿಮಿಷ ಮಾತ್ರ ಮಾರ್ಕೆಟ್ ಅಲ್ಲಿ ಒಂದು ಕ್ವಿಕ್ ರಿಕವರಿ ಬಂತು. ಆದ್ರೆ ಆ ರಿಕವರಿ ಎಲ್ಲಿ ಸಸ್ಟೈನ್ ಆಗ್ಲಿಲ್ಲ. ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ ಎಲ್ಲ ಪ್ರೀವಿಯಸ್ ಡೇ ಲೋನ ಕಟ್ಟಾದ್ವು. ಅದರಲ್ಲಿ ನಿಫ್ಟಿ ಪ್ರೀವಿಯಸ್ ವೀಕ್ ಲೋ ಕೆಳಗಡೆ ಒಂದು ಕ್ಷಣದಲ್ಲಿ ಬಂದಿತ್ತು. ಅಲ್ಲಿಂದ ಸ್ವಲ್ಪ ರಿಕವರಿ ಆಗಿ ನಿಯರ್ 22,800 ಹತ್ರ, ಅದು 22,795 ಹತ್ರ ನಿಫ್ಟಿ ಕ್ಲೋಸಿಂಗ್ ನ ಕಂಡಿದೆ. ಸೊ ಇದು 2025ರ ಲೋಯೆಸ್ಟ್ ಕ್ಲೋಸಿಂಗ್ ಆಗಿದೆ. ಇನ್ನು ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ನಾವು ಕ್ವಿಕ್ ಆಗಿ ನೋಡೋದಾದ್ರೆ, ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ ಸ್ಟಾರ್ಟಿಂಗ್ ಆಫ್ ದ ಡೇ ಅಗೇನ್ 15 ಮೇಲೆ ಹೋಗಿತ್ತು, ಅಲ್ಲಿಂದ ಕೂಲ್ ಡೌನ್ ಆಗಿದೆ. ಆದ್ರೆ ಕೂಡ ಮಾರ್ಕೆಟ್ ಅಲ್ಲಿ ಏನು ಹೆಚ್ಚಿನ ರಿಕವರಿ ಬಂದಿಲ್ಲ. 15 ಕೆಳಗಡೆ ಇದ್ರು ಕೂಡ. ಸೊ 15 ಕೆಳಗಡೆನೆ ಇತ್ತು ಅಂತಂದ್ರೆ ಮೇ ಬಿ ನಾವು ಸೋಮವಾರದ ದಿನ ಹಾಗೂ ಮಂಗಳವಾರದ ದಿನ ಒಂದು ರಿಕವರಿ ನೋಡ್ಬೋದು. ಹಾಗೂ ಬುಧವಾರದ ದಿನ ಮಾರ್ಕೆಟ್ ಹಾಲಿಡೇ ಇರುತ್ತೆ, ಮಹಾಶಿವರಾತ್ರಿ ಇರೋ ಸಲುವಾಗಿ. ಗುರುವಾರದ ದಿನ 26th ಫೆಬ್ರವರಿ ನಿಫ್ಟಿ ಮಂತ್ಲಿ ಎಕ್ಸ್ಪೈರಿ ಇರುತ್ತೆ. ಸೆನ್ಸೆಕ್ಸ್ ಎಕ್ಸ್ಪೈರಿ ಮಂಗಳವಾರದ ದಿನ 24th ಫೆಬ್ರವರಿ ಇರುತ್ತೆ. ಸೊ ನಮ್ಗೆ ಬ್ಯಾಕ್ ಟು ಬ್ಯಾಕ್ ಮಂಗಳವಾರದ ದಿನ ಹಾಗೂ ಗುರುವಾರದ ದಿನ ಎಕ್ಸ್ಪೈರಿನ ನೋಡ್ತೀವಿ. ಸೊ ಹಾಗಾಗಿ ಮಾರ್ಕೆಟ್ ಅಲ್ಲಿ ವಾಲಟಿಲಿಟಿ ಇರೋ ಚಾನ್ಸಸ್ ತುಂಬಾ ಇರುತ್ತೆ. ಇನ್ನು US ಡಾಲರ್ ಇಂಡೆಕ್ಸ್ 106.6 ಹತ್ರನೇ ಇದೆ. 106 ಅದ್ರ ಕೆಳಗಡೆ ಹೋದ್ರೆ ಆಕ್ಚುಲಿ ಅದು ಓವರ್ ಆಲ್ ಇಕ್ವಿಟಿ ಮಾರ್ಕೆಟ್ ಗೆ ಪಾಸಿಟಿವ್ ಆಗುತ್ತೆ. US 10-year ಬಾಂಡ್ yield 4.5 ಹತ್ರ ಇದೆ. ನಮ್ಮ ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ 86.63 ಹತ್ರ ಇದೆ, ನ್ಯೂಟ್ರಲ್ ಅಂತಾನೆ ಹೇಳ್ಬೋದು. ಇದು ಏನಾದ್ರೂ ಇನ್ನು ಕಡಿಮೆ ಆಗ್ತಾ ಬಂದ್ರೆ ಅದು ಇಂಡಿಯನ್ ಮಾರ್ಕೆಟ್ಗೆ ಪಾಸಿಟಿವ್ ಆಗೇ ಆಗುತ್ತೆ. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ 75.48 ಹತ್ರ ಇದೆ, ಇದು ಪಾಸಿಟಿವ್ ಆಗಿದೆ. ಸೊ ಓವರ್ ಆಲ್ ಮಾರ್ಕೆಟ್ ನ್ಯೂಟ್ರಲ್ ಆಗಿದಾವೆ, ಅಷ್ಟು ನೆಗೆಟಿವ್ ಏನಿಲ್ಲ. ಆದ್ರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಮಾತ್ರ ರಿಕವರಿ ಕಾಣ್ತಾ ಇಲ್ಲ. ಇನ್ನು ಈ ಶುಕ್ರವಾರ ಮಾರ್ಕೆಟ್ ಕ್ಲೋಸಿಂಗ್ ನಂತರ ಮಂತ್ಲಿ ಎಕ್ಸ್ಪೈರಿ ಡೇಟಾ ಆಪ್ಷನ್ ಚೈನ್ ಅಲ್ಲಿ ಯಾವ ರೀತಿ ಬಿಲ್ಟ್ ಆಗಿದೆ ಅಂತ ನೋಡೋಣ.
ಸೊ ಈಗ ನಿಫ್ಟಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 16 lakhs ಇದ್ರೆ ಕಾಲ್ ಸೈಡ್ ಅಲ್ಲಿ 22 lakhs ಇದೆ. ಇನ್ನು ಬಿಯರಿಶ್ ಆಗೇ ಇದೆ ಆಪ್ಷನ್ ಚೈನ್. ಇನ್ನು ಈಗಿನ ಅರ್ಧ ಮನಿ 22,800 ಹತ್ರ ಇಲ್ಲಿ ಕಾಲ್ ಸೈಡ್ ಅಲ್ಲಿ 65 lakhs ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದೆ. ಇಲ್ಲಿ ಪುಟ್ ಸೈಡ್ ಅಲ್ಲಿ 77 lakhs ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದಾವೆ. ಹಾಗೂ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಮೇಲೆ 22,900 ಮೇಲೆ ಎಲ್ಲ ಪುಟ್ ರೇಟರ್ಸ್ ಹೊರಗಡೆ ಬರ್ತಿದ್ದಾರೆ. 22,900 ಮೇಲೆ ಹೋಗೋದು ಇಲ್ಲಿ ಕಷ್ಟ ಅನಿಸ್ತಾ ಇದೆ ಆಸ್ ಪರ್ ಆಪ್ಷನ್ ಚೈನ್. ಇನ್ನು ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಈಗ ಕೆಳಗಡೆ ಬಿಲ್ಟ್ ಆಗಿರೋದು 1,15,000 22,500 ಹತ್ರ ಅದೇ ಸಪೋರ್ಟ್ ಆಗಿ ಕಾಣಿಸ್ತಾ ಇದೆ. ಇನ್ನು ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1,45,000 23,000 ಹತ್ರ ಇದೆ. ಸೊ ಇದು ರೆಸಿಸ್ಟೆನ್ಸ್ ಆಗಿರುತ್ತೆ. ಆಪ್ಷನ್ ಚೈನ್ ಇನ್ನು ಅಷ್ಟು ಡೇಟಾ ಕಾಣಿಸ್ತಾ ಇಲ್ಲ. ಸೊ ಯೂಶಲಿ ಮಂತ್ಲಿ ಎಕ್ಸ್ಪೈರಿ ಬಂದ್ರೆ ಈ ಲೆವೆಲ್ ಅಲ್ಲಿ 2 to 3 lakhs ಓಪನ್ ಇಂಟ್ರೆಸ್ಟ್ ಮುಂಚೆ ಕಾಣಿಸ್ತಾ ಇದ್ವು. ಈಗ ವಾಲ್ಯೂಮ್ ಕಡಿಮೆ ಆಗಿದೆ. ಹೆಚ್ಚಿನದಾಗಿ ಇಲ್ಲಿ ಕಾಲ್ ರೇಟರ್ಸ್ ಬಿಲ್ಟ್ ಆಗಿಲ್ಲ. ಹಾಗಾಗಿ ಮಾರ್ಕೆಟ್ ಅಲ್ಲಿ ಶಾರ್ಟ್ ಕವರಿಂಗು ಬರ್ತಾ ಇಲ್ಲ. ಹಾಗೆ ಹೆಚ್ಚಿನದಾಗಿ ಪುಟ್ ರೇಟರ್ಸ್ ಇಲ್ಲಿ ಆಡ್ ಆಗ್ತಾ ಇಲ್ಲ. ಸೊ ನ್ಯೂ ಬೈಯಿಂಗ್ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಸೊ ಮಾರ್ಕೆಟ್ ಅಲ್ಲಿ ಏನಾದ್ರೂ ಒಂದು ಅನ್ಎಕ್ಸ್ಪೆಕ್ಟೆಡ್ ಪಾಸಿಟಿವ್ ಅಥವಾ ನೆಗೆಟಿವ್ ನ್ಯೂಸ್ ಬಂದ್ರೆ ಆಗ ಮಾರ್ಕೆಟ್ ಅಲ್ಲಿ ಅಪ್ ಸೈಡ್ ಅಥವಾ ಡೌನ್ ಸೈಡ್ ಮೂಮೆಂಟಮ್ ಬರ್ಬೋದು ಅಂತ ನನಗೆ ಅನ್ಸುತ್ತೆ. ಸೊ ಏನೇ ಮಾರ್ಕೆಟ್ ನ್ಯೂಸ್ ನಾವು ಕಂಟಿನ್ಯೂಸ್ ಫಾಲೋ ಮಾಡೋಣ. ಏನಾದ್ರೂ ಮಾರ್ಕೆಟ್ ರಿಲೇಟೆಡ್ ನ್ಯೂಸ್ ಅದು ಆಕ್ಚುಲಿ ಮಾರ್ಕೆಟ್ ನ ಇಂಪ್ಯಾಕ್ಟ್ ಮಾಡೋಂಗಿದ್ರೆ ಅದನ್ನ ನಾನು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ನೀವು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬಹುದು. ಇನ್ನು ನಿಫ್ಟಿ ಲೆವೆಲ್ಸ್ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನಾನು ಹೇಳೋದು ಮಂತ್ಲಿ ಎಕ್ಸ್ಪೈರಿ ಆಗಿರೋ ಕಾರಣ ಮಾರ್ಕೆಟ್ ಅಲ್ಲಿ ವೋಲ್ಟಿಲಿಟಿ ಜಾಸ್ತಿ ಇರುತ್ತೆ. ನಿಫ್ಟಿನಲ್ಲಿ ಸಡನ್ ಮೂವ್ಮೆಂಟ್ 200 to 300 ಪಾಯಿಂಟ್ಸ್ ಬರೋ ಚಾನ್ಸಸ್ ಇರ್ತವೆ. ಹಾಗಾಗಿ ನಾವು ನಿಫ್ಟಿನಲ್ಲಿ ಪುಟ್ ಪೊಸಿಷನ್ಸ್ ನ 22,700 ಕೆಳಗಡೆ ಏನಾದ್ರೂ ಟ್ರೈ ಮಾಡಿದ್ವಿ ಅಂತಂದ್ರೆ 22,800 ಮೇಲೆ ಸ್ಟಾಪ್ ಲಾಸ್ ನ ಇಟ್ಕೊಳ್ಳೇಬೇಕಾಗತ್ತೆ. ಸೊ ನಿಫ್ಟಿನಲ್ಲಿ ಇಲ್ಲಿಂದ ಬರೋ ಡೌನ್ 22,500 450 ನ ಟಾರ್ಗೆಟ್ ಇಟ್ಕೋಬಹುದು ಸೋಮವಾರಕ್ಕೆ ಹಾಗೂ ಬರೋ ದಿನಗಳಲ್ಲಿ. ಇನ್ನು ಕಾಲ್ ಸೈಡ್ ಅಲ್ಲಿ ಅಂತಂದ್ರೆ ಬೆಟರ್ ಅಂತಂದ್ರೆ ನಾವು 22,830 ಈ ಲೆವೆಲ್ ನ ಮಾರ್ಕ್ ಮಾಡ್ಕೊಳ್ಳಿ. 22,830 ಮೇಲೆ ನಾವು ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಇಲ್ಲಿ ಸ್ಟಾಪ್ ಲಾಸ್ 22,750 ಹತ್ರ ಪ್ಲಾನ್ ಮಾಡಿದ್ರೆ ಕೂಡ ಫೈನ್ ಅನ್ಸುತ್ತೆ. ಇಲ್ಲಿಂದ ಬರೋ ರಿಕವರಿಗೆ 23,000 ಹತ್ರ 10-day ಮೂವಿಂಗ್ ಆವರೇಜ್ ಇರುತ್ತೆ. ಸೊ ಅಲ್ಲಿ ಬರ್ತಿದ್ದಂಗೆ ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು. ಸೋಮವಾರ ದಿನ ಏನಾದ್ರು 23,000 ಮೇಲೆ ಕ್ಲೋಸಿಂಗ್ ಬಂತು ಅಂತಂದ್ರೆ ನಾವು ನೆಕ್ಸ್ಟ್ ಅಪ್ ಮೂವ್ಗೆ ಮಂಗಳವಾರ ದಿನ ಪ್ಲಾನ್ ಮಾಡ್ಬೋದು. ಸೊ ಇದು ನಿಫ್ಟಿ ಆಯ್ತು. ಈಗ ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿ ಪ್ರೀವಿಯಸ್ ಡೇಗೆ ಕಂಪೇರ್ ಮಾಡಿದ್ರೆ ಇವತ್ತಿನ ದಿನದ ಕ್ಲೋಸಿಂಗ್ ನೆಗೆಟಿವ್ ಆಗಿತ್ತು. ಬ್ಯಾಂಕ್ ನಿಫ್ಟಿಗೆ 48,750 ಹತ್ರ ಸಪೋರ್ಟ್ ಬಂದಿತ್ತು. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಾವು 48,750 ಕೆಳಗಡೆ ಪುಟ್ ಪೊಸಿಷನ್ ತಗೊಂಡ್ರೆ 48,500 ಮೊದಲನೇ ಟಾರ್ಗೆಟ್ ಆಗಿರುತ್ತೆ. ಅದನ್ನ ಬ್ರೇಕ್ ಆದ್ರೆ ಇನ್ನು ಹೆಚ್ಚಿನ ಕರೆಕ್ಷನ್ ಟುವರ್ಡ್ಸ್ 48,000 ಹಾಗೂ ಅದಕ್ಕಿಂತ ಕೆಳಗಡೆ ಕೂಡ ಹೋಗೋ ಚಾನ್ಸಸ್ ಇರ್ತವೆ. ಇನ್ನು ಬ್ಯಾಂಕ್ ನಿಫ್ಟಿ ಈಗಿನ ಲೆವೆಲ್ ಇಂದ ರಿಕವರಿ ಕಂಡು 49,075 ಮೇಲೆ ಅಥವಾ 49,100 ಮೇಲೆ ಹೋಗ್ತಿದ್ದಂಗೆ ಅಲ್ಲಿ ಲಾಂಗ್ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ರಿಕವರಿಗೆ 49,300 ಮೊದಲನೇ ಟಾರ್ಗೆಟ್, 49,500 ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಸೊ 49,500 ಮೇಲೆ ಕ್ಲೋಸಿಂಗ್ ಕಾಣ್ತು ಅಂತಂದ್ರೆ ನಾವು ಮಂಗಳವಾರದಿಂದ ಇನ್ನಷ್ಟು ಒಳ್ಳೆ ಅಪ್ ನೋಡ್ಬೋದು. ಸೊ ನಾವು ಮಂತ್ಲಿ ಎಕ್ಸ್ಪೈರಿ ವೀಕ್ ವರೆಗೂ 50,000 ಲೆವೆಲ್ ನ ಕೂಡ ಬ್ಯಾಂಕ್ ನಿಫ್ಟಿನಲ್ಲಿ ನೋಡೋ ಚಾನ್ಸಸ್ ಇರುತ್ತೆ. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಲ್ಲಿ ನಾವು ಡಿಸ್ಕಸ್ ಮಾಡ್ಬೇಕಂದ್ರೆ ಇಲ್ಲಿ ಒಂದು ಒಳ್ಳೆ ರಿಕವರಿ ಬಂದಿತ್ತು 20th ಫೆಬ್ರವರಿ. ಆದ್ರೆ ಶುಕ್ರವಾರದ ದಿನ ಟೋಟಲಿ ನೆಗೆಟಿವ್ ಮೂಮೆಂಟಮ್ ಇತ್ತು. ಸೊ ಇದರಲ್ಲಿ ನಾವು ನೆಕ್ಸ್ಟ್ ಅಪ್ ಮೂವ್ ನಾನು ನೋಡ್ತಾ ಇರೋದು ಇದು ಏನಾದ್ರೂ ಈಗಿನ ಲೆವೆಲ್ ಇಂದ ರಿಕವರಿ ಆಗಿ 11,350 10-day ಮೂವಿಂಗ್ ಆವರೇಜ್ ಬರುತ್ತೆ. 11,350 ಮೇಲೆ ಮಾತ್ರನೇ ಲಾಂಗ್ ಪೊಸಿಷನ್ ತಗೋತೀವಿ. ಇನ್ನು ಕೆಳಗಡೆ ಯಾವುದೇ ಲೆವೆಲ್ ಅಲ್ಲಿ ನಾವು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಟ್ರೇಡ್ ಮಾಡೋದನ್ನ ಅವಾಯ್ಡ್ ಮಾಡೋಣ. ಏನಿದ್ರು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಫೋಕಸ್ ಮಾಡೋಣ. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ಮರಿಬೇಡಿ. ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಿಗಾದ್ರೂ ಶೇರ್ ಮಾಡ್ಬೇಕು ಅನ್ಸಿದ್ರೆ ಅಲ್ಲಿ ಶೇರ್ ಮಾಡಿ. ಇನ್ನು ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.